ಪ್ರಾವಿಷನ್ ಇಲ್ಲ. ನಾವು ಸ್ಟೇಟ್ ಗೌರ್ಮೆಂಟಿಂದ CMಗೆ ರಿಕ್ವೆಸ್ಟ್ ಮಾಡಿ 1 ಲಕ್ಷ ರೂಪಾಯಿ ಅವ್ರಿಗೂ ಕೊಡೋಣ ಅಂತ ಮಾಡಿದ್ದೀವಿ. ನೀವು ಪಂಚಾಯತಿಯವರು ಅವರಿಗೆಲ್ಲ ನಾವು ಒಂದು ಸೈಟ್ ಕೊಟ್ಟರೆ ಮನೆನೂ ಹಾಕ್ಕೊಡ್ತೀವಿ ಅವರಿಗೆ. ಮನೆನೂ ನಾನು ಈಗಲೇ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ. ನೀವು ಸೈಟ್ ಕೊಡಿ ಅವರಿಗೆ. ಸರ್ ಮನೆಗೆ ಕೊಟ್ಟಿಲ್ಲ ಸರ್. ಬೆಂಗಳೂರು ತುಂಬಾ ಸೆಡ್ ಮನೆಗಳು, ಹಳೆ ಮನೆಗಳು ತುಂಬಾ ಇದೆ. ಮನೆನೇ ಕೊಟ್ಟಿಲ್ಲ. ನಾವು 5 ವರ್ಷ ಆಯ್ತು ಸೆಡ್ ಮನೇಲಿ ಇದ್ದು. ಚಿಕ್ಕ ಮಕ್ಕಳಲ್ಲೇ ಇದೆ. ಮಳೆಗಾಳಿಗೆ ಬಂದು ತೂರ್ಕೊಂಡು ಹೋಗ್ತೀವಿ. ಏನ್ ಮಾಡಿದ್ರೆ ನೋಡಮ್ಮ, ಜಾಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಜಾಗ ಇದ್ರೆ ಜಾಗ ಮಾಡ್ಬಿಟ್ಟು ಎಲ್ಲರಿಗೂ ಬಡವರಿಗೆ ಸೈಟ್ ಕೊಡಬೇಕು. ನಾವು ಅದೇ ಹೇಳ್ತಾ ಇದ್ದೀವಿ. ಅದು ಫಾರೆಸ್ಟ್ ಜಾಗದಲ್ಲಿದೆಯೋ, ಪ್ರೈವೇಟ್ ಜಾಗದಲ್ಲಿದೆಯೋ, ಸರ್ಕಾರಿ ಜಾಗ ಆದ್ರೆ ಪಂಚಾಯತಿನವರು ಅದನ್ನ ಲೇಔಟ್ ಮಾಡಿ ಬಡವರಿಗೆ ಅಲ್ಲಿ ಸೈಟ್ ಕೊಡಬೇಕು. ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಆದ್ರೆ ನಾನೇ ಪರ್ಮಿಷನ್ ಕೊಡ್ತೀನಿ, ತಗೊಂಡು ಪಂಚಾಯತಿ ಕೊಡ್ತೀವಿ ಜಾಗವನ್ನ ಅಲ್ಲಿ ಲೇಔಟ್ ಮಾಡಿ ಎಲ್ಲರಿಗೂ ಸೈಟ್ ಕೊಡಿ. ಸರ್ ಇಲ್ಲಿ ಏನು ಸಮಸ್ಯೆ ಅಂದರೆ VP ಚೇರ್ಮನ್ ಹೆಸರು ಸಾಹೇಬರಲ್ಲಿದೆ, ಹಿಡುವಳಿ ಜಾಗದಲ್ಲಿ ಇದೆ. ಹಿಡುವಳಿ ಜಾಗದಲ್ಲಿ ಇದೆ. ಇದು ಏನಾಗಿದೆ ಅಂದರೆ ಕೆಲವು ಜಾಗಗಳು ಹಿಂದೆ ಯಾರ್ದೋ ಸಾಹುಕಾರ ಹೆಸರಲ್ಲಿದೆ, ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಪಂಚಾಯತಿ ಖಾತೆಗಳು ಮಾತ್ರ ಇದೆ, ಅದನ್ನ ನಾವು ಖಾತೆ ಮಾಡ್ಕೊಳ್ಳೋಕೆ ಆಯ್ತು. ಈಗ ಏನಾದ್ರು ಅವ್ರ ಭೂ ಮಾಲೀಕರು ತಕರಾರು ಮಾಡ್ತಾರ, ನಾವು ಅವ್ರಿಗೆ ಏನಾನ ಹಕ್ಕುಪತ್ರ ಕೊಟ್ರೆ ಪಾಣಿ ಅವ್ರ ಇಲ್ಲ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನಾವೇನಾದ್ರೂ ಅವ್ರಿಗೆ ಹಕ್ಕುಪತ್ರ ಕೊಟ್ರೆ ಅವರು ತಕರಾರು ಮಾಡ್ತಾರ? ಹಾಗಾದ್ರೆ ನಮ್ದು ತಾಂಡ ಮಾಡಿ ಕಳ್ಸಪ್ಪ. ಏನಕ್ಕಪ್ಪ ಈಗೆಲ್ಲ ಇಟ್ಬಿಡಿದ್ರಿ? ಏನ್ರಿ ನಾನ್ ಬಂದು ಇಲ್ಲಿವರೆಗೂ ಹೇಳ್ಬೇಕು ಅಂದ್ರೆ ಏನ್ರಿ ಪರಿಸ್ಥಿತಿ? ಈಗ ಅವರು ಓನರ್ಸ್ ನೋಡಿಮ್ಮ, ಓನರ್ ತಕರಾರು ಮಾಡಿದ್ರು ಗವರ್ಮೆಂಟ್ ಹ್ಯಾಸ್ ಗಾಟ್ ಪವರ್. ಇಫ್ ಎ ಹ್ಯಾಬಿಟೇಷನ್ ಹ್ಯಾಸ್ ಕಮ್ ಅಪ್ in a government land or private land, right? If a habitation has come up, we have the power under law to declare it as a village and give them all the rights of people living in Gram Tana. ಆ ಹಕ್ಕನ್ನ ಅವರಿಗೂ ಕೊಡ್ಲಿಕ್ಕೆ ನಮ್ಮಲ್ಲಿ ಕಾನೂನಿದೆ. ರಾಜ್ಯದಲ್ಲಿ 3800 ಈ ತರ ಹ್ಯಾಬಿಟೇಷನ್ಸ್ ವಸತಿ ಪ್ರದೇಶಗಳನ್ನ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೇವೆ. ಗ್ರಾಮ ಪರಿವರ್ತನೆ ಆದ್ರೆ ಅವ್ರಿಗೆ ಹಕ್ಕು ಪತ್ರ ಸಿಗುತ್ತೆ, ಪಂಚಾಯಿತಿಯಲ್ಲಿ ರೆಗ್ಯುಲರ್ ಖಾತಾ ಸಿಗುತ್ತೆ, ಆಮೇಲೆ ಅವ್ರಿಗೆ ಊರಿನ ಎಲ್ಲಾ ಹಕ್ಕು ಸೌಲಭ್ಯ ಅಲ್ಲಿ ಸಿಗುತ್ತೆ. ಏನ್ರಿ ನೀವು ನೋಡಪ್ಪ, ನೋಡಿ ನಾನ್ ನಿಮ್ಗೆ ಹೇಳೋದು ಇಷ್ಟೇ, ಸಾಲ್ವ್ ಮಾಡಕ್ ಆಗದೆ ಇರೋ ಪ್ರಾಬ್ಲಮ್ನೆಲ್ಲ ಪಟ್ಟಿ ಮಾಡಿ ನಮ್ ತಲೆಗೆ ಕಟ್ತೀರಾ. ಸಾಲ್ವ್ ಮಾಡಕ್ ಆಗೋದಾದ್ರೂ ಮಾಡ್ಕೊಡಕ್ ಏನ್ ಕಷ್ಟ? ಸಾಲ್ವ್ ಮಾಡಕ್ ಆಗದೆ ಇರೋದೆಲ್ಲ ಹೇಳ್ತೀರಾ. ಎಲ್ಲ ಬರೀ ನಮ್ ಬಾಯಲ್ಲಿ ಅದಾಗೋದಿಲ್ಲ, ಇಲ್ಲಿಗಲ್ಲ ಅಂತ ಹೇಳಿಸ್ತೀರಾ. ಆಗೋದನ್ನ ಮಾಡ್ಕೊಡಕ್ ಏನ್ ಕಷ್ಟ ನಿಮ್ಗೆ? ಅಲ್ಲಿಗೆ ಉದ್ದೇಶ ನಿಮ್ದು ಸುಮ್ಮನೆ ಆಗದೆ ಇರೋದನ್ನ ಪ್ರಸ್ತಾಪ ಮಾಡಬೇಕು, ಆಗ್ಲಿಲ್ಲ ಅಂತ ಹೇಳ್ಬೇಕು. ಬರೀ ನೆಗೆಟಿವ್. ಆಗೋದನ್ನ ಮಾಡ್ಕೊಡಕ್ ಈಗ ಇಷ್ಟು ದಿನ ಚರ್ಚೆ ಮಾಡಿದೀವಲ್ಲಪ್ಪ, ಇದಕ್ ಮೊದ್ಲು ಎಲ್ಲಿದ್ರಿ ತಾವು? ಆ 1 ಇಯರ್ ಇಂದ ನಾವು ಎಷ್ಟು ಬಾರಿ, ನಾನು PRC ಎಷ್ಟು ಬಾರಿ ಈ ಸಬ್ಜೆಕ್ಟ್ ಮಾತಾಡಿರ್ಬೋದು. ನೀವು ಎಲ್ಲಿದ್ರಿ ಗೊತ್ತಿಲ್ಲ ನನಗೆ. ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಇಶ್ಯೂ ರೈಸ್ ಮಾಡಿದ್ದೇವೆ, ಕ್ಲಾರಿಟಿ ಕೊಟ್ಟಿದ್ದೇವೆ. ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದ್ರೂ ಪರವಾಗಿಲ್ಲ, ನೀವು ಅವರು ಭೂ ಮಾಲೀಕರು ಒಪ್ಪಿದ್ರೆ ಸಂತೋಷ, ಒಪ್ಪಲಿಲ್ಲ ತಕರಾರು ಮಾಡಿದ್ರು ನಿಮ್ಗೆ ಹಕ್ಕಿದೆ ಮಾಡಿ ಅಂತ ಹೇಳಿದ್ರಿ. ಮತ್ತೆ ಏನಕ್ಕೆ ಕಾಯ್ತಾ ಇದ್ದೀರಿ? ಇಲ್ಲ ಸರ್, 18 ಪ್ರಪೋಸಲ್ಸ್ ರೆಡಿ ಮಾಡಿ ಸರ್. ಪ್ರಪೋಸಲ್ ರೆಡಿ ಮಾಡಿದ್ರೆ ಸಂತೋಷ, ಪ್ರಪೋಸಲ್ ರೆಡಿ ಮಾಡಿದ್ರೆ ಸಂತೋಷ. ನಾವು ಬಂದ್ಮೇಲೆ 1500 ಹೊಸ ಪ್ರಕರಣ ಇಂಥದ್ದು ಮಂಜೂರು ಮಾಡಿದ್ದೇವೆ. ನಿಮ್ದು ಎಷ್ಟು ಬಂದಿದೆಪ್ಪ? 120 ಚಿಕ್ಕಮಗಳೂರು ಜಿಲ್ಲೆಯಿಂದ ರಿಪೋರ್ಟ್ ಆಗಿದೆ ಸರ್. ನಂದು ಎಷ್ಟು ಕಳಿಸಿದಿರಿ? PRSಗೆ ಎಷ್ಟು ಕಳಿಸಿದಿರಿ? ಇನ್ನೂ ಒಂದು 50 ಪ್ರಪೋಸಲ್ಸ್ ಕಳಿಸಕ್ಕೆ ಬಾಕಿ ಇದೆ ಸರ್. ಈಗ ಇನ್ನೂ ಎಷ್ಟಿದೆ, ಎಷ್ಟೇ ಪ್ರದೇಶದ್ದು ಎಲ್ಲ ಕಳಿಸಿ. ವಿ ಹ್ಯಾವ್ ಪವರ್.